ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಒಂದು ವಿಡಿಯೋಕ್ಕೆ ಸ್ವಾಗತ. ಇವತ್ತು ನಾವು 6ನೇ ತರಗತಿಯ ಭೂಗೋಳ ವಿಷಯದ ಏಷ್ಯಾ ವೈಪರೀತ್ಯಗಳ ಖಂಡ ಈ ಒಂದು ಅಧ್ಯಾಯದ 4ನೇ ಉಪಘಟಕವಾದಂತಹ ಪ್ರಮುಖ ನದಿಗಳು ಮತ್ತು ವ್ಯವಸಾಯ ಈ ಒಂದು ವಿಷಯದ ಕುರಿತಾಗಿ ನೋಡೋಣ. ಇದಕ್ಕಿಂತ ಮುಂಚೆ ಈ ಹಿಂದಿನ ಅಧ್ಯಾಯದಲ್ಲಿ ನಾವು 3 ಘಟಕಗಳನ್ನು ನೋಡಿದ್ವಿ. ಮೊದಲನೇದ್ದು ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ. ಎರಡನೇ ಉಪಘಟಕವಾಗಿ ಏಷ್ಯಾದ ಪ್ರಾದೇಶಿಕ ವಿಭಾಗಗಳನ್ನು ನೋಡಿದ್ವಿ. ಮೂರನೇ ಉಪಘಟಕವಾಗಿ ಪ್ರಾಕೃತಿಕ ಲಕ್ಷಣಗಳನ್ನು ನೋಡಿದ್ವಿ. ಇವತ್ತು ನಾವು 4ನೇ ಉಪಘಟಕವಾದಂತಹ ಪ್ರಮುಖ ನದಿಗಳು ಮತ್ತು ಪ್ರಮುಖ ನದಿಗಳು ಮತ್ತು ವ್ಯವಸಾಯದ ಕುರಿತಾಗಿ ನೋಡೋಣ. ಪ್ರಮುಖ ನದಿಗಳು ಮತ್ತು ವ್ಯವಸಾಯ. ಏಷ್ಯಾದ ನದಿಗಳನ್ನು ಕುರಿತಾಗಿ ನಾವು ನೋಡೋದಾದರೆ, ಏಷ್ಯಾದ ನದಿ ಜಾಲಗಳಲ್ಲಿ ವೈವಿಧ್ಯವಿದೆ. ಈ ಖಂಡದ ನದಿ ವ್ಯವಸ್ಥೆಯ ಮೇಲೆ ಪ್ರಾಕೃತಿಕ ಲಕ್ಷಣ ಮತ್ತು ಸುತ್ತಲಿನ ಜಲರಾಶಿಗಳ ಪ್ರಭಾವ ಇದೆ. ಆರ್ಕಿಟಿಕ್, ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರಗಳು ಏಷ್ಯಾವನ್ನು ಸುತ್ತುವರಿದಿವೆ. ಈ ಖಂಡದಲ್ಲಿ ಹರಿಯುವಂತಹ ಹೆಚ್ಚಿನ ಸಂಖ್ಯೆಯ ನದಿಗಳು ಈ ಸಾಗರಗಳಿಗೆ ಸೇರುತ್ತವೆ. ಹೀಗಾಗಿ ಈ ಸಾಗರಗಳಿಗೆ ಸೇರುವುದನ್ನು ಆಧರಿಸಿ ಏಷ್ಯಾದ ನದಿಗಳನ್ನು 4 ಗುಂಪುಗಳಾಗಿ ವಿಂಗಡಿಸಿದೆ. ಈ ವಿಧಗಳನ್ನು ನೋಡೋದಕ್ಕಿಂತ ಮುಂಚೆ ಏಷ್ಯಾದ ನದಿಗಳ ಕೆಲವು ಚಿತ್ರಗಳನ್ನು ನೋಡೋಣ. ಬಿಯಾಸ್ ನದಿ ಭಾರತ, ಇಂಡಸ್ ನದಿ ಭಾರತ. ಇಂಡಸ್ ನದಿ ಅಂತಂದರೆ ಸಿಂಧೂ ನದಿ. ಲೇನ್ ನದಿ ಭಾರತ. ಹ್ಯಾಂಗ್ ಹೋ ನದಿ ಅಥವಾ ಹಳದಿ ನದಿ ಚೀನಾದಲ್ಲಿರುವಂತಹ ಒಂದು ನದಿ. ಮೆಕಾಂಗ್ ನದಿ ಲಾವೋಸ್. ಟೈಗ್ರಿಸ್ ನದಿ ಟರ್ಕಿ. ಅದೇ ರೀತಿ ಈ ಒಂದು ಖಂಡದಲ್ಲಿರುವಂತಹ ವ್ಯವಸಾಯದ ಕುರಿತಾಗಿ ನೋಡಿದಾಗ ಇಂಡೋನೇಷ್ಯಾದಲ್ಲಿರುವಂತಹ ಒಂದು ವ್ಯವಸಾಯದ ಚಿತ್ರ, ಅದೇ ರೀತಿಯಾಗಿ ಭಾರತದಲ್ಲಿರುವಂತಹ ವ್ಯವಸಾಯದ ಕುರಿತು, ವಿಯೆಟ್ನಾಂನಲ್ಲಿರುವಂತಹ ಒಂದು ವ್ಯವಸಾಯದ ಕುರಿತು ಇರುವಂತಹ ಚಿತ್ರ, ಜಪಾನ್ನಲ್ಲಿರುವಂತಹ ವ್ಯವಸಾಯದ ಕುರಿತಾಗಿರುವಂತಹ ಒಂದು ಚಿತ್ರ, ಚೀನಾದಲ್ಲಿನ ಒಂದು ವ್ಯವಸಾಯದ ಕುರಿತಾಗಿರುವಂತಹ ಚಿತ್ರ. ಈ ರೀತಿಯಾಗಿ ನಾವು 4ನೇ ಉಪಘಟಕದಲ್ಲಿ ಏಷ್ಯಾದ ಪ್ರಮುಖ ನದಿಗಳು ಮತ್ತು ವ್ಯವಸಾಯದ ಕುರಿತಾಗಿ ನೋಡ್ತಿದ್ದೀವಿ. ಈಗ ಈ ನದಿಗಳು ಯಾವ ರೀತಿ ಪ್ರಯಾಣ ಮಾಡ್ತವೆ ಅಂತಂದರೆ, ಈ ನದಿಗಳು ಎಲ್ಲಿ ಆರಂಭವಾಗುತ್ತವೆ ಮತ್ತು ಎಲ್ಲಿ ಹೋಗುತ್ತವೆ ಅನ್ನೋದನ್ನು ಕುರಿತಾಗಿ ನೋಡಿದಾಗ, ಅನೇಕ ನದಿಗಳು ಪರ್ವತಗಳಲ್ಲಿ ಮತ್ತು ಇತರ ಎತ್ತರದ ಪ್ರದೇಶಗಳಲ್ಲಿ ಆರಂಭವಾಗುತ್ತವೆ. ಪರ್ವತಗಳಿಂದ ಬರುವಂತಹ ಮಂಜುಗಡ್ಡೆಯು ಕರಗಿ ನೀರಾಗಿ ನದಿಗಳು ರಚನೆಯಾಗುತ್ತವೆ. ಈ ನದಿಗಳು ಹರಿಯುವುದರ ಮೂಲಕ ಫಲವತ್ತತೆಯನ್ನು ಹರಿಯುವಂತಹ ಪ್ರದೇಶಗಳಲ್ಲಿ ಫಲವತ್ತತೆಯನ್ನು ತಂದುಕೊಡ್ತವೆ ಮತ್ತು ಕೃಷಿಗೆ ಉಪಯೋಗವಾಗುವ ರೀತಿಯಲ್ಲಿ ಹರಿಯುತ್ತವೆ. ಮೈದಾನಗಳ ಮೂಲಕ ಹರಿದ ನಂತರ ನದಿಗಳು ಅಂತಿಮವಾಗಿ ಸಮುದ್ರಗಳು ಮತ್ತು ಸಾಗರಗಳಿಗೆ ಸೇರುತ್ತವೆ. ಈ ರೀತಿಯಾಗಿ ಅಂತಿಮವಾಗಿ ನದಿಗಳು ಸಮುದ್ರ ಮತ್ತು ಸಾಗರಗಳಿಗೆ ಸೇರುತ್ತವೆ. ಇನ್ನು ಏಷ್ಯಾದ ನದಿ ವ್ಯವಸ್ಥೆಯ ಕುರಿತಾಗಿ ನೋಡಿದಾಗ, ಈ ಒಂದು ಪ್ರಪಂಚದ ನಕಾಶೆಯಲ್ಲಿ ತಾವು ನೋಡ್ಬೋದು ಏಷ್ಯಾ ಖಂಡವನ್ನು. ಈ ಏಷ್ಯಾ ಖಂಡವನ್ನು ಪೂರ್ವದಲ್ಲಿ ಪೆಸಿಫಿಕ್ ಸಾಗರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಮತ್ತು ಉತ್ತರದಲ್ಲಿ ಆರ್ಕ್ಟಿಕ್ ಸಾಗರ ಸುತ್ತುವರೆದಿರುವಂಥದ್ದು. ಪಶ್ಚಿಮದಲ್ಲಿ ಯುರೋಪ್ ಖಂಡವಿದೆ. ಹೀಗಾಗಿ ಈ ಒಂದು ಖಂಡದಲ್ಲಿ ಹರಿಯುವಂತಹ ನದಿಗಳು ಆರ್ಕಿಟಿಕ್ ಸಾಗರ ಅಥವಾ ಪೆಸಿಫಿಕ್ ಸಾಗರ ಅಥವಾ ಹಿಂದೂ ಮಹಾಸಾಗರವನ್ನು ಸೇರುತ್ತವೆ. ಈ ನದಿಗಳು ಹರಿಯುವ ಆಧಾರದ ಮೇಲೆ ಏಷ್ಯಾದ ನದಿಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅಂಥೇಳಿ ಈ ಮುಂಚೆ ನಾವು ನೋಡಿದ್ವಿ. ಅವುಗಳು ಯಾವ್ಯಾವಪ್ಪ ಅಂತಂದರೆ, ಹಿಂದೂ ಮಹಾಸಾಗರ ಸೇರುವಂತಹ ನದಿಗಳು, ಪೆಸಿಫಿಕ್ ಸಾಗರ ಸೇರುವಂತಹ ನದಿಗಳು, ಆರ್ಕ್ಟಿಕ್ ಸಾಗರ ಸೇರುವಂತಹ ನದಿಗಳು ಮತ್ತು ಒಳನಾಡಿನ ನದಿಗಳು ಅಂಥೇಳಿ ಈ ರೀತಿಯಾಗಿ ನದಿಗಳು ಹರಿಯುವಂತಹ ಒಂದು ಆಧಾರದ ಮೇಲೆ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಟೈಗ್ರಿಸ್ ಮತ್ತು ಯೂಫ್ರಟಿಸ್ ನದಿಗಳು
ಈ ಒಂದು ನದಿಗಳು ಹಿಂದೂ ಮಹಾಸಾಗರವನ್ನು ಸೇರುತ್ತವೆ. ಅದೇ ರೀತಿಯಾಗಿ ಭಾರತದ ಹಿಮಾಲಯದಲ್ಲಿ ಉದಯಿಸುವಂತಹ ಸಿಂಧೂ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಕೂಡ ಈ ಒಂದು ಹಿಂದೂ ಮಹಾಸಾಗರವನ್ನು ಸೇರುತ್ತವೆ. ಅದೇ ರೀತಿಯಾಗಿ ಮಯನ್ಮಾರಿನ ಸಿಟ್ಯಾಂಗ್, ಸಾಲ್ವಿನ್ ಮತ್ತು ಇರ್ವಾಡಿ ಈ 3 ಪ್ರಮುಖ ನದಿಗಳು ಕೂಡ ಹಿಂದೂ ಮಹಾಸಾಗರವನ್ನು ಸೇರುತ್ತವೆ. ಈ ಚಿತ್ರದಲ್ಲಿ ತಾವು ನೋಡಬಹುದು ಯಾವ ಯಾವ ನದಿಗಳು ಹಿಂದೂ ಮಹಾಸಾಗರವನ್ನು ಸೇರುತ್ತವೆ ಅನ್ನೋದನ್ನು. ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳು, ಸಿಂಧೂ, ಬ್ರಹ್ಮಪುತ್ರ, ಗಂಗಾ ನದಿಗಳು ಮತ್ತು ಸಿಟ್ಯಾಂಗ್, ಸಾಲ್ವಿನ್ ಮತ್ತು ಇರ್ವಾಡಿ ನದಿಗಳು. ಈ ನದಿಗಳು ಹಿಂದೂ ಮಹಾಸಾಗರವನ್ನು ಸೇರುವಂತಹ ನದಿಗಳು. ಇನ್ನು ಪೆಸಿಫಿಕ್ ಸಾಗರವನ್ನು ಸೇರುವಂತಹ ನದಿಗಳನ್ನು ನಾವು ನೋಡೋದಾದರೆ ರಷ್ಯಾದ ಅಮೂರ್, ಚೀನಾದ ಹ್ಯಾಂಗ್ಹೋ, ಜಿಯಾಂಗ್ಚಿಯಾಂಗ್, ಯಾಂಗ್ಸೆ ಮತ್ತು ಸಿಕಿಯಾಂಗ್, ಇಂಡೋ ಚೀನಾದ ಮಿಕಾಂಗ್ ಮತ್ತು ಮಿನಾಮ್ ಅಂಥೇಳಿ. ಈ ಒಂದು ನಕಾಶೆಯಲ್ಲಿ ತಾವು ನೋಡ್ಬೋದು. ರಷ್ಯಾದ ಅಮೂರ್, ಚೀನಾದ ಹ್ಯಾಂಗ್ಹೋ, ಯಾಂಗ್ಸೆ, ಮಿಕಾಂಗ್ ಇತ್ಯಾದಿ ನದಿಗಳು ಪೆಸಿಫಿಕ್ ಸಾಗರವನ್ನು ಸೇರುತ್ತವೆ. ಅದೇ ರೀತಿಯಾಗಿ ಆರ್ಕ್ಟಿಕ್ ಸಾಗರವನ್ನು ಸೇರುವಂತಹ ನದಿಗಳು. ಈ ನದಿಗಳನ್ನು ನಾವು ನಿನ್ನೆ ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಈ ಒಂದು ಓಬ್, ಎನ್ಸಿ ಮತ್ತು ಲೀನ್ ನದಿಗಳು ಆರ್ಕಿಟಿಕ್ ಸಾಗರವನ್ನು ಸೇರುತ್ತವೆ ಅಂತೇಳಿ ಉತ್ತರ ಧ್ರುವದಲ್ಲಿರುವಂತಹ ಆರ್ಕ್ಟಿಕ್ ಸಾಗರವನ್ನು ಓಬ್, ಎನ್ಸಿ ಮತ್ತು ಲೀನ್ ಈ ನದಿಗಳು ಸೈಬೀರಿಯಾದ ತಗ್ಗು ಪ್ರದೇಶದ ಮೈದಾನಗಳಲ್ಲಿ ಹರಿದು ಆರ್ಕಿಟಿಕ್ ಸಾಗರವನ್ನು ಸೇರುತ್ತವೆ ಅಂತೇಳಿ ನಿನ್ನೆ ಕೂಡ ಈ ಒಂದು ವಿಷಯವನ್ನು ನೋಡಿದ್ವಿ. ಇನ್ನು ಒಳನಾಡಿನ ನದಿಗಳು ಮತ್ತು ಒಳನಾಡಿನ ಸಮುದ್ರಗಳಿಗೆ ಸೇರುವಂತಹ ನದಿಗಳು. ಒಳನಾಡಿನ ನದಿಗಳು ಒಳನಾಡಿನ ಸಮುದ್ರಗಳಿಗೆ ಸೇರುವಂಥವು. ಅವು ಯಾವ್ಯಾವಪ್ಪ ಅಂತಂದರೆ ನೋಡಿದರೆ ವೋಲ್ಗಾ ಮತ್ತು ಯೂರಲ್ ನದಿಗಳು ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರುತ್ತವೆ. ವೋಲ್ಗಾ ಮತ್ತು ಯೂರಲ್ ನದಿಗಳು ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರುತ್ತವೆ. ಅದೇ ರೀತಿಯಾಗಿ ಅಮುದರಿಯಾ ಮತ್ತು ಸಿರ್ದರಿಯಾ ನದಿಗಳು ಅರಬ್ ಸಮುದ್ರವನ್ನು ಸೇರುತ್ತವೆ. ಏಷ್ಯಾದ ವಿವಿಧ ಪ್ರಮುಖ ನದಿಗಳು ಯಾವ ರೀತಿಯಾಗಿ ಸಮುದ್ರಗಳನ್ನು ಅಥವಾ ಸಾಗರಗಳನ್ನು ಸೇರುತ್ತವೆ ಅಂಥೇಳಿ. ಪೂರ್ವದಲ್ಲಿ ಪೆಸಿಫಿಕ್ ಸಾಗರ, ಉತ್ತರದಲ್ಲಿ ಆರ್ಕ್ಟಿಕ್ ಸಾಗರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ಈ ನದಿಗಳು, ಏಷ್ಯಾದಲ್ಲಿರುವಂಥ ಪ್ರಮುಖ ನದಿಗಳು ಹರಿದು 3 ಸಾಗರಗಳಲ್ಲಿ ಸೇರುತ್ತವೆ ಅಂಥೇಳಿ. ಇನ್ನು ಏಷ್ಯಾ ಖಂಡದ ವ್ಯವಸಾಯವನ್ನು ನಾವು ನೋಡೋದಾದರೆ ಏಷ್ಯಾದ ಜನರಿಗೆ ವ್ಯವಸಾಯವು ಪ್ರಮುಖ ವೃತ್ತಿಯಾಗಿದೆ ಏಕೆ ಅಂಥೇಳಿ ಒಂದು ಪ್ರಶ್ನೆ ಇದೆ ಇಲ್ಲಿ. ಏಷ್ಯಾದ ಜನರಿಗೆ ವ್ಯವಸಾಯವು ಪ್ರಮುಖ ವೃತ್ತಿಯಾಗಿದೆ, ಕಾರಣ ಏನು? ಕಾರಣವನ್ನು ನೋಡೋದಾದರೆ ಈಗಾಗಲೇ ನಾವು ಏಷ್ಯಾ ಅನೇಕ ನದಿಗಳನ್ನು ಹೊಂದಿದೆ ಅಂಥೇಳಿ ತಿಳ್ಕೊಂಡಿದ್ವಿ. ಈ ನದಿಗಳು ತಾವು ಹರಿಯುವಂತಹ ಭೂಮಿಯ ಸುತ್ತ ಫಲವತ್ತತೆಯನ್ನು ಮಾಡುತ್ತವೆ. ಇದರ ಪರಿಣಾಮವಾಗಿ ಭೂಮಿಯು ವ್ಯವಸಾಯ ಮಾಡಲು ಸೂಕ್ತವಾಗಿರುವಂಥದ್ದು. ವ್ಯವಸಾಯದಲ್ಲಿ ತೊಡಗಿದ್ದಾರೆ ಅಂಥೇಳಿ 5ರಲ್ಲಿ 3 ಅಂಶದ ಜನರು ಈ ಒಂದು ವ್ಯವಸಾಯದಲ್ಲಿ ತೊಡಗಿದ್ದಾರೆ. ಅದೇ ರೀತಿಯಾಗಿ ನದಿಗಳ ಸುತ್ತಲಿರುವಂತಹ ಪ್ರದೇಶಗಳು ಮುಖ್ಯವಾಗಿ ವ್ಯವಸಾಯಕ್ಕೆ ಯೋಗ್ಯವಾಗಿವೆ. ಆದರೂ ಕೂಡ ಸೈಬೀರಿಯಾ ನದಿಗಳನ್ನು ಹೊಂದಿದ್ದರೂ ಸಹ ಈ ನದಿ ಮೈದಾನಗಳು ಫಲವತ್ತತೆಯಿಂದ ಕೂಡಿಲ್ಲ ಮತ್ತು ಕೃಷಿಗೆ ಉಪಯೋಗಿಸಲು ಸಾಧ್ಯವಿಲ್ಲ ಅಂಥೇಳಿ ಸೈಬೀರಿಯಾದ ನದಿಗಳು. ಏಷ್ಯಾದಲ್ಲಿ ರೈತರು ವಿವಿಧ ರೀತಿಯ ಬೆಳೆಗಳ ಸಾಗುವಳಿ ಮಾಡುವುದನ್ನು ಕಂಡುಬರುತ್ತದೆ. ಸಾಂಪ್ರದಾಯಿಕವಾಗಿ ಹೆಚ್ಚಿನ ದೇಶಗಳು ಉಳುಮೆಗಾಗಿ ಉಪಕರಣಗಳನ್ನು ಮತ್ತು ಪ್ರಾಣಿಗಳನ್ನು ಬಳಸುತ್ತಿದ್ದರು. ಈ ರೀತಿಯಾಗಿ ತಾವೆಲ್ಲ ಈ ವಿಷಯವನ್ನು ನೋಡಿದರೆ ಈಗಾಗಲೇ ಇತ್ತೀಚಿನ ವರ್ಷಗಳಲ್ಲಿ ರೈತರು ಬೆಳೆಗಳ ಹೆಚ್ಚಿನ ಒಂದು ಉತ್ಪಾದನೆಗಾಗಿ ಆಧುನಿಕ ಉಪಕರಣಗಳು, ಗೊಬ್ಬರಗಳು, ಬೀಜಗಳು ಇತ್ಯಾದಿಗಳನ್ನು ಬಳಸಲು ಆರಂಭಿಸಿದ್ದಾರೆ. ಇನ್ನು ಏಷ್ಯಾ ಖಂಡದ ಬೆಳೆಗಳ ಕುರಿತಾಗಿ ನೋಡಿದಾಗ ಏಷ್ಯಾ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯುತ್ತದೆ.
ಅಕ್ಕಿ ಮತ್ತು ಗೋಧಿ ಪ್ರಮುಖವಾದ ಆಹಾರ ಬೆಳೆಗಳು. ಭತ್ತದ ಹೊಲ ಮತ್ತು ಗೋಧಿ ಹೊಲಗಳನ್ನು ನಾವು ನೋಡಬಹುದು ಇಲ್ಲಿ. ಭತ್ತದ ಹೊಲ ಅಂತಂದರೆ ಭತ್ತದಿಂದ ಅಕ್ಕಿಯನ್ನು ಉತ್ಪಾದಿಸಲಾಗುತ್ತದೆ. ಗೋಧಿ ಹೊಲ. ನೆಕ್ಸ್ಟ್ ಅಕ್ಕಿ. ಈ ಅಕ್ಕಿಯನ್ನು ಚೀನಾ ಮತ್ತು ಭಾರತ ದೇಶಗಳು ಪ್ರಮುಖವಾಗಿ ಉತ್ಪಾದಿಸುವಂತಹ ದೇಶಗಳಾಗಿವೆ. ಜಪಾನ್, ಬಾಂಗ್ಲಾದೇಶ್, ಥೈಲ್ಯಾಂಡ್ ಮತ್ತು ಆಗ್ನೇಯ ಏಷ್ಯಾ ದೇಶಗಳು ಕೂಡ ಇತರ ಪ್ರಮುಖ ಭತ್ತ ಉತ್ಪಾದಿಸುವಂತಹ ದೇಶಗಳಾಗಿವೆ. ಈ ಒಂದು ಚಿತ್ರದಲ್ಲಿ ನೋಡಬಹುದು. ಭಾರತ ಮತ್ತು ಚೀನಾ ಪ್ರಮುಖವಾಗಿ ಭತ್ತ ಬೆಳೆಯುವ ದೇಶವಾಗಿದ್ದರೂ ಕೂಡ ಜಪಾನ್, ಬಾಂಗ್ಲಾದೇಶ್, ಥೈಲ್ಯಾಂಡ್, ಆಗ್ನೇಯ ಏಷ್ಯಾದ ಇತರ ದೇಶಗಳು ಅಂತಂದರೆ ಮಲೇಷಿಯಾ, ಇಂಡೋನೇಷ್ಯಾ ಈ ರೀತಿಯಾಗಿರುವಂತಹ ಆಗ್ನೇಯ ಏಷ್ಯಾದ ಇತರ ದೇಶಗಳು ಕೂಡ ಭತ್ತವನ್ನು ಬೆಳೆಯುತ್ತವೆ. ಚೀನಾ ಮತ್ತು ಭಾರತ ಏಷ್ಯಾದಲ್ಲಿರುವಂತಹ ಚೀನಾ ಮತ್ತು ಭಾರತ ಈ ದೇಶಗಳು ಪ್ರಪಂಚದ ಭತ್ತದ ಒಟ್ಟು ಉತ್ಪಾದನೆಯಲ್ಲಿ 90% ಭಾಗವನ್ನು ಪೂರೈಸುತ್ತವೆ ಅಂಥೇಳಿ. ಗೋಧಿ. ಚೀನಾ, ಪಾಕಿಸ್ತಾನ್, ಏಷ್ಯಾದ ರಷ್ಯಾ ಮತ್ತು ಭಾರತ ದೇಶಗಳು. ಚೀನಾ, ಪಾಕಿಸ್ತಾನ್, ಭಾರತ ಮತ್ತು ಏಷ್ಯಾದ ರಷ್ಯಾ ಅಂತಂದರೆ ಈ ಒಂದು ರಷ್ಯಾ ದೇಶ ಏಷ್ಯಾ ಖಂಡದಲ್ಲಿ ಮತ್ತು ಯುರೋಪ್ ಖಂಡದಲ್ಲಿ ಬರುವುದರಿಂದ ಏಷ್ಯಾದಲ್ಲಿರುವಂತಹ ರಷ್ಯಾದ ಭಾಗವು ಪ್ರಮುಖ ಗೋಧಿ ಉತ್ಪಾದಿಸುವಂತಹ ದೇಶಗಳು ಅಂಥೇಳಿ. ಪ್ರಮುಖ ಉತ್ಪಾದಿಸುವ ದೇಶಗಳು ಯಾವ್ಯಾವು? ಚೀನಾ, ಪಾಕಿಸ್ತಾನ್, ಭಾರತ ಮತ್ತು ಏಷ್ಯಾದ ರಷ್ಯಾ. ಈ ಒಂದು ಏಷ್ಯಾದ ದೇಶಗಳು ಪ್ರಮುಖವಾಗಿ ಗೋಧಿ ಉತ್ಪಾದಿಸುವಂತಹ ರಾಷ್ಟ್ರಗಳು. ಪ್ರಪಂಚದ ಸ್ವಾಭಾವಿಕ ರಬ್ಬರ್ ಮತ್ತು ಚಹಾ ಉತ್ಪಾದನೆಯಲ್ಲಿ ಏಷ್ಯಾ ಮುಂದಿದೆ. ಈ ರೀತಿಯಾಗಿ ಸ್ವಾಭಾವಿಕ ರಬ್ಬರನ್ನು ಉತ್ಪಾದಿಸಲಾಗುತ್ತದೆ. ಚಹಾ ತೋಟದ ಒಂದು ಚಿತ್ರ. ಪ್ರಪಂಚದ ಸ್ವಾಭಾವಿಕ ರಬ್ಬರ್ ಮತ್ತು ಚಹಾ ಉತ್ಪಾದನೆಗಳಲ್ಲಿ ಏಷ್ಯಾ ಮುಂದಿದೆ. ಸ್ವಾಭಾವಿಕ ರಬ್ಬರನ್ನು ಇಂಡೋನೇಷ್ಯಾ, ಮಲೇಷಿಯಾ ಮತ್ತು ಥೈಲ್ಯಾಂಡ್ಗಳು ಪ್ರಮುಖ ಸ್ವಾಭಾವಿಕ ರಬ್ಬರ್ ಉತ್ಪಾದಕರಾಗಿದ್ದಾರೆ ಅಂಥೇಳಿ. ಈ ದೇಶಗಳು ಥೈಲ್ಯಾಂಡ್, ಮಲೇಷಿಯಾ ಮತ್ತು ಇಂಡೋನೇಷ್ಯಾ ದೇಶಗಳು. ಈ ಒಂದು ದೇಶಗಳು ಪ್ರಮುಖವಾಗಿ ಸ್ವಾಭಾವಿಕ ರಬ್ಬರ್ ಉತ್ಪಾದಿಸುವ ದೇಶಗಳಾಗಿವೆ. ಚೀನಾ, ಇಂಡೋನೇಷ್ಯಾ, ಮಲೇಷಿಯಾ, ಭಾರತ ಮತ್ತು ಥೈಲ್ಯಾಂಡ್ ದೇಶಗಳು ಸಹ ಪ್ರಮುಖ ಚಹಾ ಬೆಳೆಯುವ ಉತ್ಪಾದಕರಾಗಿದ್ದಾರೆ. ಚಹಾದ ಕುರಿತಾಗಿ ನೋಡಿದಾಗ ಭಾರತ, ಚೀನಾ, ಥೈಲ್ಯಾಂಡ್, ಮಲೇಷಿಯಾ, ಇಂಡೋನೇಷ್ಯಾ ಈ ದೇಶಗಳು ಪ್ರಮುಖ ಚಹಾ ಬೆಳೆಯುವ ದೇಶಗಳಾಗಿವೆ. ಏಷ್ಯಾದ ಇತರ ಪ್ರಮುಖ ಬೆಳೆಗಳು ನೋಡಿದಾಗ ಹತ್ತಿ, ಸೆಣಬು ಮತ್ತು ಕಬ್ಬು. ಏಷ್ಯಾದ ಇತರೆ ಪ್ರಮುಖ ಬೆಳೆಗಳು ಹತ್ತಿ, ಸೆಣಬು ಮತ್ತು ಕಬ್ಬು. ಹತ್ತಿ ಕುರಿತಾಗಿ ನೋಡಿದಾಗ ಚೀನಾ, ಪಾಕಿಸ್ತಾನ್, ಟರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್ ಮತ್ತು ಭಾರತ ಈ ದೇಶಗಳು ಪ್ರಮುಖ ಹತ್ತಿ ಉತ್ಪಾದಿಸುವಂತಹ ದೇಶಗಳು. ಟರ್ಕಿ, ಉಜ್ಬೇಕಿಸ್ತಾನ್, ಟರ್ಕ್ಮೆನಿಸ್ತಾನ್, ಪಾಕಿಸ್ತಾನ್, ಭಾರತ ಮತ್ತು ಚೀನಾ ಈ ಒಂದು ದೇಶಗಳು ಹತ್ತಿ ಉತ್ಪಾದಿಸುವಂತಹ ಪ್ರಮುಖ ದೇಶಗಳು. ಸೆಣಬು ಬೆಳೆಯುವಂತಹ ದೇಶಗಳನ್ನು ನೋಡೋದಾದರೆ ಬಾಂಗ್ಲಾದೇಶ, ಭಾರತ, ಚೀನಾ ಈ ದೇಶಗಳು ಸೆಣಬನ್ನು ಬೆಳೆಯುವಂತಹ ದೇಶಗಳು. ಈ ಕಬ್ಬು ಬೆಳೆಯುವಂತಹ ದೇಶಗಳು ನೋಡೋದಾದರೆ ಭಾರತವು ಪ್ರಪಂಚದ 2ನೇ ಪ್ರಮುಖ ಕಬ್ಬು ಉತ್ಪಾದಿಸುವಂತಹ ದೇಶವಾಗಿದೆ. ಇತರ ದೇಶಗಳು ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ಬಾಂಗ್ಲಾದೇಶ್. ಕೊಕ್ಕೋ, ನವಣೆ, ಸಜ್ಜೆ, ಸಾವೆ ಮೊದಲಾದವುಗಳ ಉತ್ಪಾದನೆಗೂ ಏಷ್ಯಾ ಪ್ರಸಿದ್ಧವಾಗಿರುವಂಥದ್ದು. ಧನ್ಯವಾದಗಳು.